ನೂತನ ಮಹಾವಿದ್ಯಾಲಯ ಪ್ರಾರಂಭೋತ್ಸವ ಕುರಿತು ಸಚಿನ ಪಾಟೀಲ ಅವರಿಂದ ಪತ್ರಿಕಾಗೋಷ್ಠಿ. ಸ್ಫೂರ್ತಿ PU ಇಂಡಿಪೆಂಡೆಂಟ್ ಕಾಲೇಜನ್ನು RT ಸೊಸೈಟಿ ಅಂಡರ್ ಹೊಸದಾಗಿ ಚಾಲನೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಈ ವರ್ಷ 26-27ನೇ ವರ್ಷ ಅಡ್ಮಿಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನಾವು 3 ಬ್ರ್ಯಾಂಚನ್ನು ತೊಗೊಂಡಿದ್ದೀವಿ. PCMB, PCMC ಹಾಗೂ PCME. PCMC ಅಂದರೆ ಕಂಪ್ಯೂಟರ್ ಸೈನ್ಸು ಹಾಗೂ ME ಅಂದರೆ ಎಲೆಕ್ಟ್ರಾನಿಕ್ಸು. ಸೊ ಎಲ್ಲ 3 ಇದರಲ್ಲೂ 80 ವಿದ್ಯಾರ್ಥಿಗಳಿಗೆ ನಮ್ಗೆ ಈಗಾಗಲೇ ಸರ್ಕಾರದಿಂದ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಈ ವರ್ಷ ಅಡ್ಮಿಷನನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದು ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು 65,000 ರೂಪಾಯಿ ಹಾಸ್ಟೆಲ್ ಫೀಸು. ಹಾಸ್ಟೆಲ್ ಕೂಡ ಇದೆ. ಹಾಸ್ಟೆಲ್ ಫೀಸು 65,000 ಇದೆ. ಡೇ ಸ್ಕಾಲರ್ಸ್ಗೂ 65,000 ರೂಪಾಯಿ ಫೀಸ್ ಇದೆ. ಬಾಯ್ಸ್ ಹಾಸ್ಟೆಲ್ ಸಪ್ರೇಟ್ ಇದೆ, ಗರ್ಲ್ಸ್ ಹಾಸ್ಟೆಲ್ ಸಪ್ರೇಟ್ ಇದೆ. ವಿಶೇಷವಾಗಿ ಹೇಳಬೇಕಂತಂದರೆ ಒಂದು ಹೊಸ ಆಯೋಜನೆಯನ್ನು ನಾವು ಕಾಲೇಜಲ್ಲಿ ಮಾಡ್ತಾಯಿದ್ವಿ. AI ಇಂಟಿಗ್ರೇಟೆಡ್ ಬೋರ್ಡನ್ನು ಈಗಾಗಲೇ ನಾವು ಖರೀದಿ ಮಾಡಿದ್ದೀವಿ. ವಿಶೇಷವಾದಂಥ ಕ್ಲಾಸ್ ರೂಮ್ಗಳನ್ನು ಮಾಡಿದ್ದೇವೆ. ಯಾವುದೂ ಗದಗಿನಲ್ಲಿ ಇನ್ನೂವರೆಗೂ ಯಾವ ಕಾಲೇಜಲ್ಲೂ AI ಇಂಟಿಗ್ರೇಟೆಡ್ ವಾಯ್ಸ್ ಇಂಟಿಗ್ರೇಷನ್ ಬೋರ್ಡ್ ಎಲ್ಲೂ ಕೂಡ ಮಾಡಿಲ್ಲ. ನಾವು ಅದನ್ನು ಅಳವಡಿಸಿವಿ. ಅದಕ್ಕಾಗಿ ನಾವು PUC ಅವರಿಗೆ ಭಾಳ ಒತ್ತು ಕೊಟ್ಟು ಹೊಸದಾಗಿ ಕಾಲೇಜನ್ನು ಮಾಡ್ತಾಯಿದ್ವಿ. ಆ ಉಪಯೋಗವನ್ನು ಎಲ್ಲ ನಮ್ಮ ಜಿಲ್ಲೆ ಹಾಗೂ ಬೇರೆ ನೆರೆ ಇರುವಂಥ ಜಿಲ್ಲೆಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡ್ಕೋಬೇಕು. ಮತ್ತು ಹೊಸ NEP ಪ್ರಕಾರ ಏನೇನು ನಾವು ಅದರಲ್ಲಿ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಬೇಕು ಅದೆಲ್ಲವನ್ನು ಇನ್ಕ್ಲೂಡ್ ಮಾಡಿ ವಿಶೇಷವಾದಂಥ ತರಬೇತಿಯನ್ನು ಕೊಡಬೇಕಂತೇಳಿ ಈಗಾಗಲೇ ನಿರ್ಣಯ ಮಾಡಿ ನಾವು ಇದನ್ನು ಈ ವರ್ಷದಿಂದ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ನಮ್ಮದು ಅಡ್ಮಿಷನ್ ಎನ್ಕ್ವೈರಿ ನಡೆದಿದೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದೇವೆ. ಸುಮಾರು ಹುಡುಗರು ಅಡ್ಮಿಷನ್ ಕೂಡ ಮಾಡಿಸಿದ್ದಾರೆ. ಮತ್ತು ಇನ್ನೊಂದು ಏನಂದರೆ BCA ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಸತಿ. ಈ ವರ್ಷದಿಂದ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಅದು ಹೊಸ ಕೋರ್ಸು. ಅಲ್ಲಿ 60 ವಿದ್ಯಾರ್ಥಿಗಳನ್ನು ನಾವು ತೊಗೋಬೋದು ಈ ಸತಿ BCA ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅದು 3 ವರ್ಷದ ಕೋರ್ಸು, 6 ಸೆಮಿಸ್ಟರ್ ಇದೆ. ಅದು ಬಟ್ VTU ಅಫಿಲಿಯೇಟೆಡ್ ಇದೆ. ಮೊದಲೆಲ್ಲ ಕರ್ನಾಟಕ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಕಾಲೇಜಸ್ ಇತ್ತು. ಈಗ ವಿಶೇಷವಾಗಿ VTU ಅಂಡರ್ BCAಯನ್ನು ಸ್ಟಾರ್ಟ್ ಮಾಡಿದರೆ VTU ಅಂಡರ್ ನಾವು BCA ಈ ಪ್ರೋಗ್ರಾಮನ್ನು ನಮ್ಮ ಕಾಲೇಜಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ. ಅದಕ್ಕೆ PUC ಆದ ನಂತರ ಎಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತಾರೆ. ಕಾಮರ್ಸ್ ಅವರಿದ್ದರೂ ಬರ್ಬೋದು, ಸೈನ್ಸ್ ಅವರಿದ್ರೂ BCAಗೆ ಅಡ್ಮಿಷನ್ ತೊಗೋಬೋದು. ಅದ್ರ ಬಗ್ಗೆ ಡಾಕ್ಟರ್ VM ಪಾಟೀಲ್ ಇನ್ನೂ ವಿಸ್ತಾರವಾಗಿ ಫೀಸ್ ಸ್ಟ್ರಕ್ಚರ್ ಎಲ್ಲ ಹೇಳ್ತಾರೆ. ಸುಮಾರಾಗಿ 2 ವರ್ಷಗಳ ಹಿಂದೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನವರು ಈ BCA ಮತ್ತು BBA ಕೋರ್ಸ್ಗಳನ್ನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೂಡ ಪ್ರಾರಂಭ ಮಾಡಬಹುದು ಅಂಥೇಳಿ ಅವರು ಅನುಮೋದನೆಯನ್ನು ಕೊಟ್ಟರು. ಅದಕ್ಕಿಂತ ಮೊದಲು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BBA ಆಗಲಿ BCA ಆಗಲಿ ಕೋರ್ಸ್ಗಳು ನಡೆಸ್ತಾ ಇರಲಿಲ್ಲ. ಬೇರೆ ಬೇರೆ ಯೂನಿವರ್ಸಿಟಿಯವರೆಲ್ಲ ಬೇರೆ ಬೇರೆ ಕಾಲೇಜುಗಳಲ್ಲಿ ಆ ಕೋರ್ಸ್ಗಳನ್ನು ನಡೆಸ್ತಾ ಇದ್ದರು. ಈ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಸ್ತಾ ಇರೋದಕ್ಕೆ ಏನು ಒಂದು ಹೆಚ್ಚಿನ ಮಹತ್ವ ಅಂದರೆ ಈ BCA ಕೋರ್ಸಿಗೆ ಎಲ್ಲ ಲ್ಯಾಬ್ಸ್ಗಳು ಎಲ್ಲೇ ಕಂಪ್ಯೂಟರ್ ಸೈನ್ಸು ಮತ್ತು AI&ML, ಇನ್ಫಾರ್ಮೇಷನ್ ಸೈನ್ಸು, ಟೆಲಿಕಮ್ಯುನಿಕೇಷನ್ನು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕೋರ್ಸಸ್ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದೆಯಲ್ಲ ಆ ಕಾಲೇಜಿನಲ್ಲಿ ಲ್ಯಾಬ್ಸ್ ಎಲ್ಲ ವೆಲ್ ಎಸ್ಟಾಬ್ಲಿಷ್ ಆಗಿಬಿಟ್ಟಿರ್ತವೆ. ಮತ್ತು ಹೊಸದಾಗಿ ಲ್ಯಾಬ್ ಎಸ್ಟಾಬ್ಲಿಷ್ ಮಾಡುವಂಥ ಅವಶ್ಯಕತೆಗಳಿರುವುದಿಲ್ಲ. ಅವ್ರಿಗೆ ಕಲಿಸ್ಬೇಕಾದಂಥ ಟೀಚರ್ಸು ಕೂಡ ಅಲ್ಲಿ ಅವೈಲಬಿಲಿಟಿ ಹೆಚ್ಚಿಗೆ ಇರ್ತದೆ, ಟೆಕ್ನಿಕಲಿ ಕ್ವಾಲಿಫೈಡ್ ಆದವರು. ಅದನ್ನೇ ನಾವು ಬೇರೆ BCA ಕಾಲೇಜು ಆಮೇಲೆ BBA ಕಾಲೇಜಿನಲ್ಲಿ ನೋಡ್ತೀವಲ್ಲ, ಇವನ್ ಒಂದು BE ಆದವರು ಕೂಡ ಅಥವಾ ಮ್ಯಾಕ್ಸಿಮಮ್ MCA ಆದವರು ಅವ್ರಿಗೆ ಟೀಚರ್ಸ್ ಅಂತ ಸಿಗೋದು ಸ್ವಲ್ಪ ಕಠಿಣವಾದ ಕೆಲಸ. ನಮ್ಮ ಹತ್ರ ಬಂದು ಕೇಳ್ತಾರೆ, ಸರ್ ನಿಮ್ಮ ಹತ್ರ ಯಾರು ಇದ್ದರೆ ಅಟ್ಲೀಸ್ಟ್ ಪಾರ್ಟ್ ಟೈಮರ್ ನಮ್ಗೆ ಕಳ್ಸೋಕ್ಕೆ ನಿಮ್ಮದು ಸ್ಟಾಫ್ ಕಳಿಸ್ರಿ ಅಂಥೇಳಿ ನಮ್ಮನ್ನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ರು ಅವರು. ಈಗ ಅದರ ಸಲುವಾಗಿನ AICTE ಅವ್ರು ನಮಗೆ ಪರ್ಮಿಷನ್ ಕೊಟ್ಟ ಮೇಲೆ ನಾವು ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅಂಡರ್ನಲ್ಲಿ ಈ ವರ್ಷ ಹೊಸದಾಗಿ AICTE ಮತ್ತು ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿಯ ಎರಡರದ್ದು ಅನುಮೋದನೆಯನ್ನು ಪಡೆದು ಈ ವರ್ಷದಿಂದ 60 ಇಂಟೇಕ್ನಿಂದ ನಾವು BCA ಕೋರ್ಸನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅಡ್ವಾಂಟೇಜು ವೆಲ್ ಎಸ್ಟಾಬ್ಲಿಷ್ಡ್ ಲ್ಯಾಬ್, ವೆಲ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್. ಇನ್ನೊಂದು ಅಡ್ವಾಂಟೇಜ್ ಅಂದರೆ ನಮ್ಮದೇನು ಕಂಪ್ಯೂಟರ್ ಸೈನ್ಸು ಆಮೇಲೆ ಇನ್ಫಾರ್ಮೇಷನ್ ಸೈನ್ಸ್ ಆಗಲಿ
ಈ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಲಿ, ಟೆಲಿಕಮ್ಯುನಿಕೇಷನ್ ಕೋರ್ಸ್ ಕೂಡ ಪ್ಲೇಸ್ಮೆಂಟಿಗೆ ಏನು ಬರ್ತಾರಲ್ಲ ಎಲ್ಲ ಬೇರೆ ಬೇರೆ ಕಾರ್ಪೊರೇಟ್ ಏರಿಯಾದಿಂದ, ಅವರಿಗೆ ಇವ್ರನ್ನೂ ಕೂಡ ಅಬ್ಸರ್ವ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಪ್ಲೇಸ್ಮೆಂಟು. ಈಗ ಬೇರೆ ಕಾಲೇಜ್ನಲ್ಲಾದರೆ ಅವ್ರು ಸ್ಪೆಷಲಾಗಿ ಕರೆಸ್ಬೇಕು, ನಮಗೆ ಪ್ಲೇಸ್ಮೆಂಟಿಗೆ ಬರ್ರಿ ಅಂತೇಳಿ. ನಮ್ಮನ್ನು ಆಲ್ರೆಡಿ ಆ ಪ್ಲೇಸ್ಮೆಂಟಿಗೆ ಬರ್ತಾ ಇರೋದ್ರಿಂದ ಅವರು ನಮ್ಮನ್ನು ಕೇಳ್ತಾರೆ, ಸರ್ BCA ಕ್ಯಾಂಡಿಡೇಟ್ಸ್ ಯಾರ ಇದ್ರೆ ನಮಗೆ ಕೊಡ್ರಿ ಅಂಥೇಳಿ ನಮಗೆ ಹಿಂದೆ ಅವರು ಪ್ಲೇಸ್ಮೆಂಟಿಗೆ ಬಂದಾಗ ಕೇಳ್ತಾ ಇದ್ದರು. ಅವಾಗ ನಾವು ಗದಗಿನಲ್ಲಿರುವಂಥ ಕೆಲವೊಂದು ಕಾಲೇಜುಗಳನ್ನ ಸಜೆಸ್ಟ್ ಮಾಡ್ತಿದ್ವಿ, ಇಂತಿಂಥ ಕಾಲೇಜ್ನೆಲ್ಲ BCA ಅದಾರಿಪ್ಪ, ಅವ್ರ ಪ್ರಿನ್ಸಿಪಾಲ್ರಿಗೆ ಫೋನ್ ಮಾಡಿ ಹೇಳಿ ನಿಮ್ಮನ್ನು ಪೋಲ್ ಕ್ಯಾಂಪಸ್ಸಿಗೆ ನಮ್ಮ ಕಾಲೇಜಿಗೆ ಕಳಿಸ್ರಿ ಅಂತ ಹೇಳುವಂಥ ಪ್ರಸಂಗ ಬರ್ತಿತ್ತು. ಬಟ್ ನಮ್ಮಲ್ಲೇ ಪ್ಲೇಸ್ಮೆಂಟ್ ಆಗೋದ್ರಿಂದ BCA ಅಡ್ಮಿಷನ್ ನಮ್ಮ ಕಾಲೇಜ್ನಾಗ ಒಂದು ವೇಳೆ ತೊಗೊಂಡ್ರೆ ಪ್ಲೇಸ್ಮೆಂಟ್ 100ಕ್ಕೆ 100 ಆಗುವಂಥ ಭರವಸೆ. ಆಮೇಲೆ ಪ್ಲೇಸ್ಮೆಂಟಿಗೆ ಬೇಕಾಗುವಂಥ ಟ್ರೈನಿಂಗನ್ನು ನಾವು ಈ ಹೊರಗೆ ನಿಂತರ ಕಾರ್ಪೊರೇಟ್ ಸೆಕ್ಷನ್ ಏನು ಏಜೆನ್ಸೀಸ್ ಇದಾವಲ್ಲ, ಆ ಏಜೆನ್ಸಿನಿಂದ ಆ್ಯಕ್ಚುಲಿ ಟು ಫಿಲ್ ಅಪ್ ದಿ ಗ್ಯಾಪ್ ಬಿಟ್ವೀನ್ ದಿ ಇಂಡಸ್ಟ್ರಿ ಆ್ಯಂಡ್ ದಿ ಕಾಲೇಜ್ ಅವ್ರ ಕಡೆಯಿಂದ ನಾವು ಕೆಲವೊಂದು ಟ್ರೈನಿಂಗ್ ಕೊಡಿಸ್ತಾ ಇದ್ದೇವೆ. ಆ ಟ್ರೈನಿಂಗು ಕೂಡ ನಮ್ಮ BCA ಅಡ್ಮಿಷನ್ ಯಾರು ತೊಗೋತಾರೆ ಅವ್ರಿಗೆ ಸಿಗುವಂಥ ಒಂದು ಇದು ಸಿಗುತ್ತೆ, ಏನು ಅವಕಾಶ ಸಿಗುತ್ತೆ. ಹೀಗಾಗಿ ಇಂಜಿನಿಯರಿಂಗ್ ಕಾಲೇಜ್ನಾಗ ಯಾರು BCA ಅಡ್ಮಿಷನ್ ಮಾಡ್ತಾರಲ್ಲ ಪ್ಲೇಸ್ಮೆಂಟು ಈಸಿ, ಆಮೇಲೆ ಅವ್ರಿಗೆ ಬೇಕಾದಂಥ ಎಲ್ಲ ನಾಲೆಜು ಯಾವೆಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇರೋದ್ರಿಂದ, ಎಲ್ಲರೂ MTech PhD ಇರೋದ್ರಿಂದ ಅವ್ರಿಗೆ ಬೇಕಾದಂಥ ಕಲಿಸುವಿಕೆ ಏನದ ಭಾಳ ಈಸಿ ಆಗುತ್ತೆ. ಮತ್ತು ಎಲ್ಲ ಸಾಫ್ಟ್ವೇರ್ಸು ನಮ್ಮ ಹತ್ರ ಆಲ್ರೆಡಿ ಅದಾವೆ, ಮತ್ತು ಹೊಸ ಸಾಫ್ಟ್ವೇರ್ಗಳನ್ನ ಅವ್ರ ಸಲುವಾಗಿ ಖರೀದಿ ಮಾಡ್ಬೇಕಂತೇನಿಲ್ಲ. ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಲ್ಯಾಬ್ಸ್ ಇರೋದ್ರಿಂದ ಅವ್ರಿಗೆ ಬೇಕಾದಂಥ ಎಲ್ಲ ಸಾಫ್ಟ್ವೇರ್ಸು ಸುಮಾರಾಗಿ ನೋಡಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೋರ್ ದೆನ್ 600 ಸಿಸ್ಟಮ್ಸ್ ವಿ ಹ್ಯಾವ್. ಏನೂ ತೊಂದರೆ ಇಲ್ಲ. ಬೇಕಾದಷ್ಟು ಜನರಿಗೆ ನಾವು ಕಂಪ್ಯೂಟರ್ ಸಿಸ್ಟಮನ್ನು ಕೊಡ್ಬೋದು, ಬೇಕಾದಷ್ಟು ಜನರಿಗೆ ಟ್ರೈನಿಂಗ್ ಕೊಡ್ಬೋದು. ಬಟ್ ಹೀಗಾಗಿ ನಮ್ಮಲ್ಲಿ ಯಾರು ಅಡ್ಮಿಷನ್ ತೊಗೋತಾರೆ ಅವ್ರಿಗೆ ಭಾಳಷ್ಟು ಅಡ್ವಾಂಟೇಜ್ ಆಗುತ್ತೆ. ತಾವು ಪತ್ರಿಕಾ ಮಾಧ್ಯಮದ ಮಿತ್ರರು ಇದನ್ನು ಒಂದು ಚಲೋ ಪ್ರಚಾರ ಕೊಟ್ಟರೆ ನಮ್ಮ ಸುತ್ತ ಇರುವಂಥ ನಮ್ಮ ಗದಗ ಜಿಲ್ಲೆಯಲ್ಲಿ ಮಕ್ಕಳು ಏನಿದಾರ ಬೇರೆ ಬೇರೆ ಕಡೆ ಹುಡುಕಾಡ್ಕೊಂಡು ಹೋಗ್ತಾರೆ BCA ಸಲುವಾಗಿ. ನಮ್ಮಲ್ಲಿ ಬಂದು ಅಡ್ಮಿಷನ್ ಮಾಡಿಸಿದ್ರೆ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಚ್ಛಪಡ್ತೇನೆ. ಫೀಸು ಕೂಡ ಭಾಳ ಕಡಿಮೆ ಇಟ್ಟಿದ್ದೀವಿ. ಬೇರೆ ಬೇರೆ ಕಾಲೇಜಿನಲ್ಲಿ ನಾವು ಸರ್ವೆ ಮಾಡೀವಿ. 60,000 ಇದೆ, 65,000 ಇದೆ, 75,000 ಇದೆ, ಇಲ್ಲ ಗದಗ ಎಲ್ಲ ಕಾಲೇಜಿನಲ್ಲಿ. ಬಟ್ ನಾವು ಮಿನಿಮಮ್ ಫೀಸ್ 50,000 ಫಿಕ್ಸ್ ಮಾಡೀವಿ. ಬಟ್ ಅದರಲ್ಲಿ ಕೂಡ ಭಾಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಬಂದ್ರಂದ್ರೆ ಅದ್ರಾಗೂ ಸ್ವಲ್ಪ ಸ್ಕಾಲರ್ಶಿಪ್ ಅಂತೇಳಿ ನಾವು ಕನ್ಸೆಷನ್ ಕೊಟ್ಟು ಅವ್ರಿಗೆ ಅಡ್ಮಿಷನ್ ಕೊಡ್ಬೋದು. ಕಾಲೇಜ್ ಇದೆ, ಅದರಲ್ಲಿ ನಾವು JEE CET ಆಮೇಲೆ KCET ಆಮೇಲೆ ನೀಟು ಎಲ್ಲ ಕವರ್ ಮಾಡ್ತೀವಿ. ಅದು ಬೇರೆ ಸಪ್ರೇಟ್ ಟ್ರೈನಿಂಗ್ ಇರೋದಿಲ್ಲ. ನಮ್ಮ ಕಾಲೇಜ್ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ರಾತ್ರಿ 7 ಗಂಟೆವರೆಗೂ ಅವರಿಗೆ ವಿಶೇಷವಾದಂಥ ತರಬೇತಿ ಡೇ 1ಇಂದನೇ, ಅಂದರೆ PUC ಡೇ 1 ಸ್ಟಾರ್ಟ್ ಆದಾಗಿಂದನೇ ನಾವು ಎಲ್ಲ ಟ್ರೈನಿಂಗ್ ಇಂಟಿಗ್ರೇಟೆಡ್ ಟ್ರೈನಿಂಗನ್ನು ನಾವು ಸ್ಟೂಡೆಂಟ್ಸಿಗೆ ಕೊಡ್ತೀವಿ. ಈ BCA ಕೂಡ PU2 ಪಾಸ್ ಆದವರು ಕಾಮರ್ಸ್ ಇರಲಿ ಸೈನ್ಸ್ ಇರಲಿ ಇಬ್ಬರು ಎಲಿಜಿಬಲ್. ಅದು ಏನು 40% ಮೇಲೆ ಯಾರು ಮಾಡಿರ್ತಾರೆ ಏನಿ ಕ್ಯಾಟಗರಿ ಇದ್ದವರು, 45% ಮೇಲೆ ಯಾರು ಮಾಡಿರ್ತಾರೋ ಜನರಲ್ ಮೆರಿಟು ಅವರೆಲ್ಲರೂ ಎಲಿಜಿಬಲ್. ಅದಕ್ಕೆ 2 ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ವಿ ನಾವು, ಮೇ 3ನೇ ತಾರೀಕು ಹಾಗೂ 9ನೇ ತಾರೀಕು. ಆ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಯಾರು ನಮ್ಮ ಸ್ಕೋರ್ ಒಂದು ಸೆಟ್ ಮಾಡಿದ್ವಿ, ಆ ಸ್ಕೋರ್ಕಿನ್ನ ಯಾರು ಜಾಸ್ತಿ ತೊಗೊಂಡಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ಪನ್ನು ಮ್ಯಾನೇಜ್ಮೆಂಟ್ ವತಿಯಿಂದ ನಾವು 15,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡ್ತೇವೆ. ಅಂಥ ವಿದ್ಯಾರ್ಥಿ ಇನ್ನೂ ನಮ್ಮನ್ನ ಅಪ್ರೋಚ್ ಆಗಿಲ್ಲ. ಫೈನಾನ್ಷಿಯಲಿ ಅವ್ರಿಗೆ ನಾವು ಏನು ಹೆಲ್ಪ್ ಮಾಡಬೇಕು ಅದನ್ನು ನಾವು ಹೆಲ್ಪ್ ಮಾಡಿ, ವಿಶೇಷವಾಗಿ ಯಾರಿಗೋ ಒಬ್ರು ಕಲಿಯಕ್ಕೆ ಆಸೆ ಇರ್ತಿತ್ತು ಬಟ್ ಅವ್ರಿಗೆ ಫೀಸ್ ಕೊಡೋಕ್ಕಾಗ್ತಿಲ್ಲ ಅಂಥವ್ರಿಗೆ ನಾವು ಏನಾದರೂ ಬೇರೆ ಮ್ಯಾನೇಜ್ಮೆಂಟ್ ಅವರಿಂದ ನಾವು ಅವ್ರಿಗೆ ಸ್ಪಾನ್ಸರ್ ಮಾಡಿ ಕಲಿಸುವಂಥ ವ್ಯವಸ್ಥೆ ಮಾಡಿ. ಇನ್ಕ್ಲೂಸಿವ್ ಆಫ್ ಎಲ್ಲ ಆಲ್ ಇಂಟಿಗ್ರೇಟೆಡ್ ಅಂದರೆ ಎಲ್ಲ ಇನ್ಕ್ಲೂಸಿವ್. ಅದು ಕ್ರೀಡೆ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ನಮ್ಮ ಕ್ಯಾಂಪಸ್ ಚಿಕ್ಕದಿಲ್ಲ. ನೀವು ಭಾಳಷ್ಟು ಜನ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ಸನ್ನು ನೋಡಿದ್ದೀರಿ ಅನ್ಕೊತೀನಿ. ನಮ್ಮದು 46 ಎಕರೆ ಕ್ಯಾಂಪಸ್ ಐತಿ. ನಮ್ದು ವಿಶೇಷವಾದಂಥ ಗ್ರೌಂಡ್ಸ್ ಅದಾವೆ. ನಮ್ಮದೇ ಆದಂಥ ವಾಲಿಬಾಲ್ ಗ್ರೌಂಡ್ ಐತಿ, ಫುಟ್ಬಾಲ್ ಗ್ರೌಂಡ್ ಐತಿ, ಕ್ರಿಕೆಟ್ ಗ್ರೌಂಡ್ ಐತಿ, ಆಮೇಲೆ ಟ್ರ್ಯಾಕ್ ಇದೆ. ನಾವು ಸಾಕಷ್ಟು ಝೋನಲ್ ಲೆವೆಲ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತೀವಿ. ನಮ್ಮಲ್ಲೇ ಯೂನಿವರ್ಸಿಟಿ ಲೆವೆಲ್ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡ್ತೀವಿ. ಕ್ರೀಡೆ ಬಗ್ಗೆ ವಿಶೇಷವಾದ ಕಾಳಜಿ ನಾವು ಈಗಾಗಲೇ ತೊಗೊಂಡಿದ್ವಿ. ಯಾಕಂದರೆ ಅದು ಚಿಕ್ಕ ಕ್ಯಾಂಪಸ್ ಆಗಿದ್ದರೆ ನಮ್ಗೆ ಲ್ಯಾಂಡ್ ಕೊರತೆ ಇರ್ತಿತ್ತು. ನಮ್ಮದು 46.5 ಎಕರೆ ಲ್ಯಾಂಡ್ ಇರೋದ್ರಿಂದ ಅದ್ರದ್ದು ಏನು ಕೊರತೆ ಏನಿಲ್ಲ. ಎಲ್ಲ ಇಕ್ವಿಪ್ಮೆಂಟ್ಸ್ ಆಲ್ರೆಡಿ ನಮ್ಮಲ್ಲಿ ಪರ್ಚೇಸ್ ಮಾಡಿ ನಾವು ಸ್ಪೋರ್ಟ್ಸ್ ರೂಮ್ ಅಂತಲೇ ವಿಶೇಷವಾದ ಸ್ಪೋರ್ಟ್ಸ್ ರೂಮ್ ಮಾಡಿ ಎಲ್ಲ ಇಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಆಲ್ರೆಡಿ ಇದೆ.